ಪಟ್ಟಣದ ಇಲಿ ಹಾಗೂ ಹಳ್ಳಿಯ ಇಲಿ. ಒಂದಿನ ಹಳ್ಳಿಯ ಇಲಿ ಪಟ್ಟಣದ ಇಲಿಗೋಸ್ಕರ ಕಾಯ್ತಾ ಇತ್ತು. ಬಾಗಿಲು ಬಡಿದರು. ಹಳ್ಳಿಯ ಇಲಿ ಹೋಗಿ ಬಾಗಿಲು ತೆರೆಯಿತು. ಅರೆ, ಬಾ ಗೆಳೆಯ ಅಂತ ಇಬ್ರು ತಪ್ಕೊಂಡ್ರು. ಹಾಗೂ ಆತನ ಟೇಬಲ್ ಅಲ್ಲಿ ಕುಳಿತುಕೊಳ್ಳಲು ಹೇಳಿದ್ರು. ನನಗೆ ನಿನ್ನ ನೋಡೋದು ತುಂಬಾ ಖುಷಿಯಾಗಿದೆ. ಬನ್ನಿ ಊಟ ಮಾಡೋಣ. ಈಗ ನೀನ್ ಹೇಳು, ನಿನ್ ಜೀವನ ಹೇಗ್ ನಡೀತಿದೆ? ನನ್ನ ಪ್ರಿಯ ಮಿತ್ರನೇ, ಧನ್ಯವಾದ ನೀನು ನನ್ನ ಸ್ವಾಗತಿಸಿದ್ದಕ್ಕೆ ಅಂತ ಪಟ್ಟಣದ ಇಲಿ ಹೇಳುತ್ತೆ. ಆತನು ತಟ್ಟೆನ ನೋಡ್ತಾನೆ. ಅಲ್ಲಿ ಕೆಲವು ಹಣ್ಣುಗಳು ಹಾಗೂ ಅಕ್ರೋಡವಿರುತ್ತೆ. ಆಗಾಗ ಬರ್ತಿರು, ನಿನಗೆ ಇನ್ನೂ ಚೆನ್ನಾಗಿರೋ ಉಪಚಾರಗಳು ಮಾಡ್ತಿರ್ತೀನಿ. ಮತ್ತೆ ನೀನು ಹಳ್ಳಿಗೆ ಬರ್ಬೇಕಂತಾನೆ ಅನ್ಸಲ್ಲ. ಸ್ವಲ್ಪ ದಿನಗಳ ನಂತರ ಹಳ್ಳಿಯ ಇಲಿ ಪಟ್ಟಣದ ಇಲಿಯನ್ನ ಭೇಟಿ ಮಾಡಲು ಹೋಗುತ್ತೆ. ಒಂದು ದೊಡ್ಡ ಅಂಗಡಿ ಮುಂದೆ ಭೇಟಿ ಆಗ್ತಾರೆ. ಅಂಗಡಿಯಲ್ಲಿ ಹಣ್ಣುಗಳು, ರೊಟ್ಟಿಗಳು, ಗಿಣ್ಣು ಎಲ್ಲ ವಿಧಗಳು. ಹಳ್ಳಿಯ ಇಲಿ ತುಂಬಾ ಆಶ್ಚರ್ಯಪಡುತ್ತೆ. ಈಗ ನಾವು ನಿಜವಾದ ಊಟ ಮಾಡೋಣ ಓ ಮಿತ್ರ ಅಂತ ಅನ್ನುತ್ತೆ ಪಟ್ಟಣದ ಇಲಿ. ಅವರು ತಿನ್ಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಬೆಕ್ಕು ಅದರ ಮೇಲೆ ಹಾರಿತು. ಎರಡು ಇಲಿಗಳು ಪಕ್ಕದಲ್ಲಿ ನಿಂತು ಬೆಕ್ಕಿಗೆ ಏನ್ ಬೇಕೋ ತಗೊಂಡು ಹೋಗ್ಲಿ ಅಂತ ಸುಮ್ಮನಿರುತ್ತವೆ. ಓ, ಇದೇನಿದು? ಇಂಥ ವಿಷಯಗಳಿಗೆ ಚಿಂತಿಸಬಾರದು. ಇದು ಪಟ್ಟಣದಲ್ಲಿ ಎಲ್ಲ ಸಾಮಾನ್ಯ ಅನ್ನುತ್ತೆ ಪಟ್ಟಣದ ಇಲಿ. ಅವರು ಮತ್ತೆ ಪ್ರಯತ್ನಿಸಿದ್ರು. ತಕ್ಷಣ ಒಂದು ನಾಯಿ ಓಡಿ ಅಟ್ಟಿಸುತ್ತೆ. ಮತ್ತೆ ಇಬ್ರು ಇಲಿಗಳು ಪ್ರಾಣ ಕಾಪಾಡಿಕೊಳ್ಳೋಕೆ ಓಡ್ತಾರೆ. ಹಳ್ಳಿಯ ಇಲಿ ಹೇಳುತ್ತೆ, ಪ್ರಿಯ ಮಿತ್ರನೇ, ನಿನ್ನ ಉಪಚಾರಕ್ಕೆ ತುಂಬ ಧನ್ಯವಾದ. ತುಂಬ ಆಹಾರವಿದೆ, ಆದರೆ ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ನಕ್ಕಾಗಲ್ಲ. ನಾನು ಮತ್ತೆ ನನ್ನ ಹಳ್ಳಿಗೆ ಹೋಗ್ಬಿಡ್ತೇನೆ ನೆಮ್ಮದಿಯಾಗಿ ಊಟ ಮಾಡಲು. ನೀತಿ ಏನಿದೆಯೋ ಅದರಲ್ಲಿ ಸಂತೋಷಿಸು. City Mouse and Country Mouse. One day, the country mouse was expecting his cousin from the city to come and visit. Knock knock. The country mouse ran towards the door excitedly. "Hello, dear cousin," he said, and gave his cousin a big hug and made him sit down at a late table. "I'm so glad to see you. Come on, let's have dinner, and you tell me how life is treating you." "My dearest cousin, thank you for your warm welcome," the city mouse said. He took a quick look at the table, which had only a few dry berries and walnuts on it. "Come, visit me, and I will give you such a wonderful treat that you will never want to come back to the country again." After a few days, the country mouse visited his cousin in the city. His cousin met him near a big store. The store had fruits, bread, cheese, and many other things. The country mouse was astonished. "Let's have a real dinner now, dear cousin," the city mouse said, and was just about to tuck in when a cat attacked the dinner table. The two mice had to wait for the cat to take what she wanted and leave. "Oh, this was close. Things like this shouldn't bother you too much. It's a part of city life," said the town mouse apologetically. They tried again. This time, they couldn't even touch their food because a dog ran towards them, and the two cousins had to run for their lives again. The country mouse said, "Dear cousin, thank you for your hospitality. There was plenty of food.
but we can never sit and dine properly. I would rather go back to the country where I can enjoy my dinner in peace. Moral: be happy with what you have. 4 ವಿದ್ಯಾರ್ಥಿಗಳು. ಒಮ್ಮೆ 4 ವಿದ್ಯಾರ್ಥಿಗಳಿದ್ರು. ಅವರಿಗೆ ಓದು ಅಂದರೆ ತುಂಬ ಕಷ್ಟ. ಒಂದು ರಾತ್ರಿ ಅವರ ಪರೀಕ್ಷೆಗೆ ಮುಂಚೆ ದಿನ ಅವರು ಪಾರ್ಟಿ ಮಾಡಿಕೊಂಡ್ರು. ಹಾಗೂ ಅವರು ಪ್ರಾಧ್ಯಾಪಕರಿಗೆ ಪರೀಕ್ಷೆ ಕೊಡದಿರಲಿ ಅಂತ ಸುಳ್ಳು ಹೇಳ್ತಾರೆ. ಮರುದಿನ 4 ವಿದ್ಯಾರ್ಥಿಗಳು ಪ್ರಾಧ್ಯಾಪಕರ ಹತ್ರಕ್ಕೆ ಹೋಗ್ತಾರೆ. ಹಾಗೂ ಅವರು ಹಿಂದಿನ ರಾತ್ರಿ ಮದುವೆಗೆ ಹೋಗಿದ್ರು ಅಂತ ಸುಳ್ಳು ಹೇಳ್ತಾರೆ. ಅವರು ಮದುವೆಯಿಂದ ಬರೋವಾಗ ಕಾರ್ ಟೈರ್ ಪಂಚರ್ ಆಯಿತು. ಅವರ ಹತ್ರ ಎಕ್ಸ್ಟ್ರಾ ಟೈರ್ ಇಲ್ಲದ ಕಾರಣ ಆ ಕಪ್ಪು ಟೈರ್ನ ಅವರು ಬದಲಾಯಿಸೋಕೆ ಆಗಲಿಲ್ಲ. ಅವರು ಕಾರ್ನ ಮನೆ ತನಕ ತಳ್ಕೊಂಡೇ ಹೋಗ್ತಾರೆ. ಹಾಗೂ ಪ್ರಾಧ್ಯಾಪಕರಿಗೆ ಅವರು ತುಂಬ ಸುಸ್ತಾಗಿರೋ ಹಾಗೆ ಸುಳ್ಳು ಹೇಳ್ತಾರೆ. ಆದ್ದರಿಂದ ಅವರು ಓದಕ್ಕೂ ಆಗಲಿಲ್ಲ. ಅವರಿಗೆ ಈ ದಿನ ಪರೀಕ್ಷೆ ಕೊಡಬೇಡಿ ಅಂತ ಕೇಳ್ಕೊಳ್ತಾರೆ. ಪರೀಕ್ಷೆ ನಾಳೆ ತಗೊಳ್ಬೋದಾ ಅಂತ ಕೇಳ್ತಾರೆ. ಪ್ರಾಧ್ಯಾಪಕರು ಅವರ ಬೇಡಿಕೆನ ಒಪ್ಕೊಂಡ್ರು. 4 ಸ್ನೇಹಿತರು ತುಂಬ ಸಂತೋಷಿಸಿದ್ರು. ಅವರು 4 ವಿದ್ಯಾರ್ಥಿಗಳು ಪರೀಕ್ಷೆಗೆ ಓದೋಕೆ ಶುರು ಮಾಡಿದ್ರು. ಮರುದಿನ ಆ 4 ಮಂದಿ ಪರೀಕ್ಷೆ ಕೊಡಲು ಬಂದರು. ಪ್ರಾಧ್ಯಾಪಕರಿಗೆ ಅವರ 4 ಮಂದಿನ ಬೇರೆ ಬೇರೆ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳೋಕ್ಕೆ ಹೇಳಿದ್ರು. ಪ್ರಶ್ನೆ ಪತ್ರ ಕೊಡ್ತಾರೆ. ಪ್ರಶ್ನೆ ಪತ್ರದಲ್ಲಿ 2 ಪ್ರಶ್ನೆಗಳು. 1ನೇದು ನಿಮ್ಮ ಹೆಸರೇನು, 2ನೇದು ಯಾವ ಕಾರ್ ಪಂಚರ್ ಆಯಿತು ಅಂತ. ಅದರಿಂದ ಒಬ್ಬೊಬ್ಬ ವಿದ್ಯಾರ್ಥಿ ಸುಳ್ಳು ಹೇಳಿ ಬೇರೆ ಬೇರೆ ಉತ್ತರ ಕೊಟ್ಟರು. ಹಾಗೂ ಅವರು ಹೇಳಿದ್ದು ಸುಳ್ಳು ಅಂತ ಗೊತ್ತಾಗಿ ಬಿಡುತ್ತೆ. ಕಥೆಯ ನೀತಿ ಏನಂದ್ರೆ, ಸುಳ್ಳು ಹೇಳೋದು ತುಂಬ ಕೆಟ್ಟ ಅಭ್ಯಾಸ. ಯಾವತ್ತಿಗೂ ಸುಳ್ಳು ಹೇಳಬೇಡಿ. The 4 students. Once there were 4 friends and they hated to study. One night before their exams, they partied a lot. And hence they decided to lie to their professor of not giving the exam. The next day, the 4 students went to the professor and they started lying to the professor that the earlier night they had gone for a wedding. While returning back from the wedding, their car tire got punctured. They did not have an extra tire, so they could not replace the flat tire. They had to push the car all the way back home. So the 4 friends kept on lying to the professor. They told the professor that we were very tired, so we could not study. And hence they requested the professor, we won't be able to give the exam today. So can we give the exam tomorrow? The professor listened to them and agreed to their request. The 4 friends were very happy. They rushed home and started studying for their exam. The next day, the 4 students came to give their exams. The professor asked them to sit in separate classrooms and gave them their question paper. The question paper had only 2 questions. 1. What is your name? Number 2. Which tire of the car got punctured?
Since the 4 students had lied, each one of them wrote a different answer, and thus the professor caught their lie. The moral of the story is, lying is a bad habit, so you should never lie. ರಾಜಕುಮಾರಿ ಹಾಗೂ ಬಟಾಣಿ. ಒಮ್ಮೆ ಒಂದು ರಾಜ ಮದುವೆ ಆಗೋಕೆ ಅಂತ ರಾಜಕುಮಾರಿಗಾಗಿ ನೋಡ್ತಿರ್ತಾನೆ. ಆತನಿಗೆ ಒಂದು ಸುಂದರ ರಾಜಕುಮಾರಿಯ ಬಗ್ಗೆ ಹುಡುಕ್ತಾ ಇರ್ತಾನೆ. ಆತನು ಪ್ರಪಂಚವಿಡೀ ಆಕೆಗೋಸ್ಕರ ಹುಡುಕ್ತಾ ಇರ್ತಾನೆ. ಆತನು ತುಂಬ ಮಂದಿ ರಾಜಕುಮಾರಿಯರನ್ನ ನೋಡ್ತಾನೆ, ಆದರೆ ಯಾರೂ ಇಷ್ಟ ಆಗಲ್ಲ. ಯಾವ ರಾಜಕುಮಾರಿನೂ ಸಿಗದೆ ಹಿಂತಿರುಗಿ ಮನೆಗೆ ಹೋಗ್ತಾನೆ. ಆತನು ತುಂಬ ಚಿಂತಿಸ್ತಾನೆ. ಒಮ್ಮೆ ಒಂದು ದೊಡ್ಡ ಮಿಂಚು ಗುಡುಗು ಬರುತ್ತೆ. ಹೊರಗಡೆ ತುಂಬ ಗುಡುಗುಗಳು, ಭಯಂಕರ ಮಿಂಚುಗಳು ಬರುತ್ತಿರುತ್ತೆ. ಆದರೆ ಆ ಮಿಂಚಿನ ಮಧ್ಯದಲ್ಲಿ ಯಾರೋ ಅರಮನೆಯ ಬಾಗಿಲು ತಟ್ಟುತ್ತಾರೆ. ಅಲ್ಲಿ ಒಂದು ಸುಂದರವಾದ ಹುಡುಗಿ ನಿಂತಿರುತ್ತಾಳೆ. ನೀರು ಆಕೆಯ ಕೂದಲು ಹಾಗೂ ಬಟ್ಟೆಯಿಂದ ಸೋರ್ತಿತ್ತು. ಆದರೆ ಆಕೆ ಹಾಗೆ ಬಾಗಿಲಿನ ಹೊರಗಡೆನೆ ನಿಂತಿದ್ಲು. ಆಕೆ ಒಂದು ರಾಜಕುಮಾರಿ ಅಂತ ಹೇಳ್ಕೊಳ್ತಾಳೆ. ರಾಣಿ ಅದನ್ನು ಕೇಳಿದಾಗ ತಕ್ಷಣ ಒಂದು ಉಪಾಯವನ್ನು ಯೋಚಿಸಿದ್ಲು. ಆಕೆ ನಿಜವಾಗ್ಲೂ ರಾಜಕುಮಾರಿನೇ ಅಂತ ಆಕೆ ಮಲಗುವ ಕೋಣೆಗೆ ಹೋಗಿ ಒಂದು ಬಟಾಣಿಯನ್ನು ಹಾಸಿಗೆ ಕೆಳಗೆ ಮಧ್ಯದಲ್ಲಿ ಇರಿಸಿದಳು. ಹಾಗೂ ಆಕೆ 20 ಹಾಸಿಗೆಗಳನ್ನು ಆ ಬಟಾಣಿಯ ಮೇಲೆ ಇರಿಸಿದ್ಲು. ಆ ಹುಡುಗಿ ಅಲ್ಲೇ ಮಲಗುತ್ತಾಳೆ. ಮರುದಿನ ಬೆಳಿಗ್ಗೆ ಆಕೆ ರಾಜಕುಮಾರನ ಕೇಳಿದ್ರು. ಮರುದಿನ ಬೆಳಿಗ್ಗೆ ಅವರು ರಾಜಕುಮಾರಿನೇ ಕೇಳಿದ್ರು, ನಿದ್ದೆ ಮಾಡಿದಳೆ ಅಂತ. ರಾಜಕುಮಾರಿ ಹೇಳಿದ್ಲು, ನಿಜಕ್ಕೆ ನಾನು ಸರಿಯಾಗಿ ನಿದ್ದೆ ಮಾಡಲಿಲ್ಲ. ನನಗೆ ಏನೋ ಬೆನ್ನಿಗೆ ದೊಡ್ಡ ಗಂಟಾಗಿ ಸಿಕ್ತಿತ್ತು. ಈ ದಿನ ನನ್ನ ಮೈಯೆಲ್ಲ ತುಂಬ ನೋವಾಗ್ತಿದೆ. ಅದೇ ಒಂದು ಪುರಾವೆ ಆಗಿರುತ್ತೆ. ರಾಣಿ ಎದುರು ನೋಡಿದ್ದು ಅದೇ. ಎಲ್ಲರಿಗೂ ಅರ್ಥ ಆಯಿತು, ಆಕೆ ನಿಜವಾದ ರಾಜಕುಮಾರಿ. ಬಟಾಣಿಯ ಸ್ಪರ್ಶವನ್ನು 20 ಹಾಸಿಗೆ ಹಾಕಿದ್ರೂ ಅನುಭವವಾಗಿದೆ ಅಂದರೆ ಒಂದು ನಿಜವಾದ ಯುವರಾಣಿಗೆ ಮಾತ್ರನೇ. ಚರ್ಮ ತುಂಬ ಮೃದುವಾಗಿದ್ದು ಆಕೆಗೆ ಸ್ಪರ್ಶವಾಯಿತು. ಹಾಗೂ ರಾಜಕುಮಾರ ಅವಳ ಕಡೆ ನೋಡಿ ನಗುತ್ತಾ ಮದುವೆ ಆಗಲು ಕೇಳಿದ. ಆತ ಹುಡುಕ್ತಿದ್ದ ರಾಜಕುಮಾರಿ ಆತನಿಗೆ ಸಿಗ್ತಾಳೆ. ಅವರಿಬ್ರು ಮದುವೆಯಾಗಿ ತುಂಬ ಸಂತೋಷವಾಗಿ ಜೀವಿಸ್ತಾರೆ. The Princess and the Pea. Once upon a time, there was a prince who was looking for a girl to marry. He was looking for a beautiful princess. He traveled around the world looking for her. He met a lot of princes, but none of them was what he wanted his future wife to be. The prince had to turn back home without a princess to marry, which made him very sad. One evening, there was a terrible storm outside. There were claps of thunder and flashes of lightning. In the middle of the storm, someone knocked on the gates of the castle. There was a beautiful girl standing there. Water was dripping from her hair and clothes, but she stood proudly outside the gates and claimed that she was a princess. When the queen heard this, she quickly came up with a plan to check whether the girl was a real princess. She went to the bedroom and put a pea right in the middle of the bed. Then she piled up 20 mattresses on top of the pea. That is where the girl slept for the night. The next morning, they asked the princess how she had slept. The princess said, "To be honest, I couldn't sleep very well. I felt as if there was a hard bump I was lying on. Today, my body is aching so badly from it." That was the sign the queen was looking for. Everyone understood that the girl was a true princess, since she could feel the pea through 20 mattresses. Only a real princess with extremely delicate skin could have felt it. The prince finally smiled and asked her to marry him.
certain that he had found the very princess he was looking for. They got married and lived happily ever after. ಬಾತುಕೋಳಿ. ಒಂದು ಬಿಸಿಲು ಕಾಲದಲ್ಲಿ ಒಮ್ಮೆ ಬಾತುಕೋಳಿ ಮೊಟ್ಟೆಗಳು ಇಟ್ಟು ಅದು ಹೊಡೆಯೋಕೆ ಶುರುವಾಗುತ್ತೆ. ಹಾಗೂ ಪುಟ್ಟ ಬಾತುಕೋಳಿಗಳು ಒಂದರ ನಂತರ ಒಂದು ಹೊಡೆದು ಹೊರಬರುತ್ತೆ. ಎಲ್ಲವೂ ಅಳೋಕ್ ಶುರು ಮಾಡುತ್ತೆ. ಆದರೆ ಒಂದು ಬಾತುಕೋಳಿ ಮಾತ್ರ ವ್ಯತ್ಯಾಸವಾಗಿತ್ತು. ಆ ಬಾತುಕೋಳಿ ತುಂಬ ಸಂತೋಷವಾಗಿ ಎಲ್ಲರೊಂದಿಗೂ ಆಡಲು ಬರುತ್ತೆ. ಹಾಗೂ ಅದು ಸಂತೋಷವಾಗಿ ಅದರ ಅಣ್ಣ ತಂಗಿರ ಹತ್ರಕ್ಕೆ ಆಟ ಆಡೋಕೆ ಬರ್ತಿತ್ತು. ಆದರೆ ಯಾರೂ ಅದರೊಂದಿಗೆ ಆಟ ಆಡ್ತಿರ್ಲಿಲ್ಲ. ಆತನಿಗೆ ಯಾರು ಆಡ್ತಿಲ್ಲ ಅಂತ ಅರ್ಥ ಆಗ್ತಿರ್ಲಿಲ್ಲ. ಒಂದಿನ ಪುಟ್ಟ ಬಾತುಕೋಳಿ ನೀರಿನಲ್ಲಿ ಮುಳುಗಿ, ನಾನು ತುಂಬ ಅಸಹ್ಯವಾಗಿದ್ದೇನೆ, ಅದಕ್ಕೆ ಯಾರೂ ನನ್ನೊಂದಿಗೆ ಆಡ್ತಿಲ್ಲ. ಬಾತುಕೋಳಿ ಮನೆಗೆ ಓಡಿ ಹೋಗಲು ನಿರ್ಧರಿಸಿತ್ತು. ಹಾಗೂ ದಾರಿಲಿ ನಡ್ಕೊಂಡು ಹೋಗ್ತಿದ್ದಾಗ ಒಂದು ಹೆಂಗಸು ಕಾಣಿಸ್ತಾಳೆ. ಅದನ್ನು ತಗೊಂಡು ಅದಕ್ಕೆ ಆಹಾರ ಹಾಕ್ತಾಳೆ. ಆದರೆ ಅವಳ ಮನೆಯಲ್ಲಿರೋ ಬೆಕ್ಕು ಹಾಗೂ ಕೋಳಿ ಬಾತುಕೋಳಿನ ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಿತ್ತು. ಆದ್ರಿಂದ ಬಾತುಕೋಳಿ ಆ ಹೆಂಗಸಿನ ಮನೆ ಬಿಟ್ಟು ಹೊರಟೋಗುತ್ತೆ. ಚಳಿಗಾಲ ಬರುತ್ತೆ. ಬಾತುಕೋಳಿ ಒಬ್ಬಂಟಿಯಾಗಿ ನಡುಗ್ತಿತ್ತು. ಒಂದು ಮನುಷ್ಯ ಅದನ್ನ ಮನೆಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಳ್ತಾನೆ. ಆದರೆ ಅವನ ಮಕ್ಕಳು ಅದನ್ನ ಹೆದರ್ಸ್ತಿದ್ರು. ಅವರು ಓಡೋದು, ಕುಣಿಯುತ್ತಾ ಹಾಗೂ ಅದನ್ನ ಹೆದರ್ಸ್ತಿದ್ರು. ಆದ್ರಿಂದ ಬಾತುಕೋಳಿ ಅಲ್ಲಿಂದ ಹೊರಟು ಬಿಡುತ್ತೆ. ಹಾಗೂ ವಸಂತಕಾಲ ಬರುತ್ತೆ. ಬಾತುಕೋಳಿ ತುಂಬ ಸಂತೋಷಿಸುತ್ತೆ. ಹಾಗೂ ಅಲ್ಲಿ ಮತ್ತೆ ಈಜಲು ಶುರು ಮಾಡುತ್ತೆ. ಒಂದಿನ ಈಜ್ತಿದ್ದಾಗ ಅದು ಒಂದು ಸುಂದರವಾದ ಬಾತುಕೋಳಿನ ನೋಡುತ್ತೆ. ಹಾಗೂ ಅದು ಪ್ರೀತಿಲಿ ಬೀಳುತ್ತೆ. ಹಾಗೂ ಬಾತುಕೋಳಿ ಅದು ನೋಡೋಕ್ ಚೆನ್ನಾಗಿಲ್ಲ ಅಂತ ಅನ್ಕೊಳ್ಳುತ್ತೆ. ಹಾಗೂ ತಲೆ ಬಗ್ಗಿಸಿ ಅದರ ಬಿಂಬವನ್ನು ನೋಡಿಕೊಂಡು ಸಪ್ಪಗಿರುತ್ತೆ. ಆದರೆ ಅದು ದೊಡ್ಡದಾದ್ಮೇಲೆ ತುಂಬ ಸುಂದರವಾಗಿ ಸೌಮ್ಯವಾದ ರೂಪದ ಹಂಸವಾಗಿ ಬದಲಾಗಿರುತ್ತೆ. ಈಗ ನನಗೆ ಅರ್ಥವಾಯಿತು, ನನ್ನ ಸೋದರ ಸೋದರಿಯರು ಎಲ್ಲರೂ ಬಾತುಕೋಳಿಗಳು, ಆದರೆ ನಾನು ಮಾತ್ರನೇ ಹಂಸ ಅನ್ಕೊಂಡು ಇನ್ನೊಂದು ಹಂಸದ ಹತ್ರಕ್ಕೆ ಹೋಗುತ್ತೆ. ತಕ್ಷಣ ಅವೆರಡು ಮದುವೆ ಆಗಿ ತುಂಬ ಸಂತೋಷದಿಂದ ಜೀವಿಸ್ತಾರೆ. ನೀತಿ: ರೂಪವನ್ನು ನೋಡಿ ಯಾರು ಏನೂ ನಿರ್ಧರಿಸಬಾರದು. The Ugly Duckling. One hot summer day, a mother duck's eggs began to crack and hatch, and little ducklings started appearing one after another. Chee-chee, chee-chee, they cried. But one of the duckling was different. This little duckling was very cheerful and would happily join in every game his brothers and sisters were playing. But sadly, they didn't want to play with him. He couldn't understand why no one liked him until one day he saw his reflection in water. "I'm so ugly, that's why no one likes me," the duckling thought, and decided to run away from home. He left his home and set out. On his way, he came across a woman who took him home and fed him. But her cat and her hen treated the duckling very badly. So he left the woman's house. Winter came, and the duckling was all alone and freezing. A man saw him and took him home. The man treated him well, but his children terrified the duckling. They would run and jump and shout all over the place. So the duckling escaped from there. At last, spring arrived, and the duckling was so happy that he could swim again. One day, as he was swimming, he saw a beautiful swan in the lake and fell in love instantly. However, the duckling remembered that he was very ugly, and at this thought, he bowed his head down in sadness. But what did he see in his reflection?
Over the winter, he had turned into a very handsome and young swan. I understand now. My brothers and sisters all are ducklings. But I am a swan, he thought, and swam after the beautiful swan. Soon they got married and lived happily ever after. Moral: you should never judge anyone based only on their appearance. 3 ಹಂದಿ ಮರಿಗಳು. ಒಂದಾನೊಂದು ಕಾಲದಲ್ಲಿ 3 ಹಂದಿ ಮರಿಗಳಿತ್ತು. ರಾಮ್, ಶ್ಯಾಮ್ ಮತ್ತು ಸೋನು. ರಾಮ್ ತುಂಬ ಸೋಮಾರಿ. ಆತನು ತುಂಬ ಸರಳವಾದ ಒಣ ಹುಲ್ಲಿಂದ ಮನೆ ಕಟ್ತಾನೆ. ಶ್ಯಾಮ್ ಸ್ವಲ್ಪ ಕಡಿಮೆ ಸೋಮಾರಿ. ಆತನು ಕಟ್ಟಿಗೆಯಿಂದ ಮನೆ ಕಟ್ತಾನೆ. ಸೋನು ಸೋಮಾರಿ ಅಲ್ಲ. ಆತನು ಮನೆ ಕಟ್ತಾನೆ, ಇಟ್ಟಿಗೆಯಿಂದ ಮನೆ ಕಟ್ತಾನೆ. ಅವರೆಲ್ಲರೂ ಸಂತೋಷವಾಗಿ ಜೀವಿಸ್ತಿದ್ರು. ಆಗ ಅವರ ಪಟ್ಟಣಕ್ಕೆ ಒಂದು ಕೆಟ್ಟ ತೋಳ ಬರುತ್ತೆ. ತೋಳಕ್ಕೆ ಹಂದಿ ತಿನ್ನೋದು ಇಷ್ಟ. ತೋಳ ರಾಮುವಿನ ಮನೆ ಹತ್ರಕ್ಕೆ ಬಂದು ಹೇಳುತ್ತೆ, ಹಂದಿ ಮರಿ, ನಾನು ಒಳಗೆ ಬರ್ತೀನಿ. ಇಲ್ಲ ಇಲ್ಲ, ನನ್ನ ಗಲ್ಲದ ಮೇಲೆ ಕೂದಲು ಇಲ್ಲ. ನಾನು ಕದಲಿಸಿ ಊದಿ ನಿನ್ನ ಮನೆಯನ್ನು ಬೀಳಿಸಿಬಿಡುತ್ತೇನೆ. ಹಾಗೂ ತೋಳ ಆ ಹುಲ್ಲು ಮನೆಯನ್ನು ಬೀಳಿಸಿಬಿಡುತ್ತೆ. ರಾಮ್ ಶಾಮುವಿನ ಮನೆಗೆ ಓಡ್ತಾನೆ. ಆದರೆ ತೋಳ ಅವರನ್ನ ಹಿಂಬಾಲಿಸಿ ಶಾಮುವಿನ ಕಟ್ಟಿಗೆ ಮನೆಗೆ ಹೋಗುತ್ತೆ. ಹಂದಿ ಮರಿ, ನಾನು ಒಳಗೆ ಬರ್ತೀನಿ. ಇಲ್ಲ ಇಲ್ಲ, ನನ್ನ ಗಲ್ಲದ ಮೇಲೆ ಕೂದಲಿಲ್ಲ. ನಾನು ಕದಲಿಸಿ ಊದಿ ನಿನ್ನ ಮನೆಯನ್ನು ಊದಿಬಿಡುತ್ತೇನೆ. ಹಾಗೂ ತೋಳ ಆ ಕಟ್ಟಿಗೆ ಮನೆಯನ್ನು ಬೀಳಿಸಿಬಿಡುತ್ತೆ. ಆಗ ರಾಮು ಮತ್ತು ಶ್ಯಾಮು ಸಹಾಯಕ್ಕಾಗಿ ಸೋನುವಿನ ಇಟ್ಟಿಗೆ ಮನೆಗೆ ಓಡ್ತಾರೆ. ಆದರೆ ಈ ತೋಳ ಹಿಂಬಾಲಿಸುತ್ತೆ. ಹಂದಿ ಮರಿ, ನಾನು ಒಳಗೆ ಬರ್ತೀನಿ. ಇಲ್ಲ 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 ಇಲ್ಲ, ನನ್ನ ಗಲ್ಲದ ಮೇಲೆ ಕೂದಲಿಲ್ಲ. ನಾನು ಕದಲಿಸಿ ಊದಿ ನಿನ್ನ ಮನೆಯನ್ನು ಊದಿ ಬಿಡ್ತೇನೆ. ತೋಳ ಎಷ್ಟು ಊದಿದರೂ ಬೀಳ್ಸಿದ್ರೂ ಮನೆ ಬೀಳಲೇ ಇಲ್ಲ. 3 ಹಂದಿ ಮರಿಗಳು ಆ ಇಟ್ಟಿಗೆ ಮನೆಯಲ್ಲಿ ಸುರಕ್ಷಿತವಾಗಿದ್ರು. ಹಾಗೂ ತೋಳ ಮೇಲೆ ಹೊಗೆಗೂಡಿನೊಳಗೆ ಹೋಗಲು ಪ್ರಯತ್ನಿಸುತ್ತೆ. ಸೋನು ಬುದ್ಧಿವಂತ. ಒಂದು ಬಿಂದಿಗೆ ಸುಡುವ ಬೆಂಕಿ ಮೇಲೆ ನೀರನ್ನು ಇಡ್ತಾನೆ. ಹೊಗೆ ಇರುತ್ತೆ. ಆಗ ತೋಳ ಕೆಳಗೆ ಬಂದಾಗ ಆಹಾ, ತೋಳ ಹೊಗೆಗೂಡಿಂದ ಹೊರಗೆ ಹಾರಿ ಈಚೆ ಬೀಳುತ್ತೆ. ಹಾಗೂ ತೋಳ ಓಡಿ ಹೋಗ್ಬಿಡುತ್ತೆ ಸಹಾಯಕ್ಕಾಗಿ. 3 ಹಂದಿ ಮರಿಗಳು ಇನ್ಮೇಲೆ ಸಂತೋಷವಾಗಿ ಜೀವಿಸುತ್ತೆ. ನೀತಿ: ಸೋಮಾರಿತನದಿಂದ ಇರಬೇಡಿ. The 3 little pigs. Once upon a time, there were 3 little pigs, Ramu, Shamu and Sonu. Ramu was lazy. He built a simple house made of straw. Shamu was little less lazy. He built a house made of wood. Sonu was not lazy. He built a house made of bricks. They all lived happily till a big bad wolf came to their town. The wolf loved to eat pigs. The wolf came to Ramu's straw house and said, little pig, let me come in." Ramu said, No, not by the hair on my chinny chin chin." The wolf said, "Then I will huff and I will puff and I will blow your house in."
the wolf blew the straw house down. Ramu had to run to Shamu's wood house for shelter. But the wolf followed him. The wolf went to Shamu's house and said, little pig, let me come in." Shamu said, "No, not by the hair on my chinny chin chin." The wolf said, "Then I will huff and I will puff and I will blow your house in." The wolf blew the wood house down. Both Ramu and Shamu ran to Sonu's brick house for shelter. But the wolf followed them. The wolf went to Sonu's house and said, little pig, let me come in." Sonu said, No, not a chance, not by the hair on my chinny chin chin." The wolf said, "Then I will huff and I will puff and I will blow your house in." The wolf blew and blew, but could not blow the brick house down. The 3 pigs were safe in the brick house. Then the wolf tried to climb down the chimney. But Sonu was ready for him. Sonu put a pot full of boiling water at the bottom of the chimney. And when the wolf climbed down, ee-oh! The wolf somehow climbed back up the chimney and fell off the roof. Finally, the wolf ran away and left the town. The 3 little pigs lived happily ever after. Moral: do not be lazy.